ಪ್ರೈವೇಟ್ಗಳು ಸಿಗ್ತವೆ, ಸುಮಾರು ಸಿಗ್ತವೆ, ಅಲ್ಲೆಲ್ಲ ಕರಿತಾ ಇರ್ತಾರೆ. ಒಂದು ಎಷ್ಟು ಹೇಳ್ತಾರೆ ಪರ್ ಪರ್ಸನ್ನು 40 ಸ್ಟಾಪ್ ಅಂತ ಎಷ್ಟು ಈ ಥರ ಸ್ಟಾಪ್ ಮಾಡಿರ್ತಾರೆ. ಇವ್ರ ಲೈಫ್ ಸ್ಟೈಲ್ ನೋಡಿ, ಇಲ್ಲೇ ಬಟ್ಟೆ ಒಗೆಯೋದು, ಇಲ್ಲೇ ಪಾತ್ರೆ ತೊಳೆಯೋದು. ಎಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಕೇರಳದಲ್ಲಿನ ಡೇಟ್ 2 ಅಲಪುಜದಲ್ಲಿ ಇದೀವಿ. ಅಲಪುಜದಲ್ಲಿ ಬೋಟ್ ರೈಡಿಂಗ್ ಮಾಡಬೇಕು. ಇನ್ನೂ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಬೇಕು. ಮಾಮೂಲಿ ಪ್ರೈವೇಟ್ ಬೋಟಿಗೆ ಪರ್ ಹೆಡ್ 1000 ಹೇಳ್ತವ್ರೆ. ಈಗ ಗೌರ್ಮೆಂಟ್ ಬೋಟ್ ಅಲ್ಲಿಗೆ ಹೋಗ್ಬೇಕು. ನೋಡೋಣ ಎಷ್ಟಾಗುತ್ತೆ, ಅಲ್ಲಿ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ. ಸೊ ಈಗ ಅದು ಬನ್ನಿ ಹೋಗಿ ತಿಂಡಿ ಮಾಡೋಣ. ಈಗ ಅಲಾಪುರದಲ್ಲಿ ಗೌರ್ಮೆಂಟು ಬೋಟ್ ಹತ್ರ, ಅಂದರೆ ಗೌರ್ಮೆಂಟ್ ಸ್ಟಾಪ್ ಇರ್ತಾವಲ್ಲ, ಅಂದರೆ ಅಲ್ಲಿಗೆ ಬಂದಿದ್ದೀವಿ. ಮಾಮೂಲಿ ನಿಮಗೆ ಪ್ರೈವೇಟ್ಗಳು ಸಿಗ್ತವೆ, ಸುಮಾರು ಸಿಗ್ತವೆ, ಅಲ್ಲೆಲ್ಲ ಕರಿತಾ ಇರ್ತಾರೆ. ಒಂದು ಎಷ್ಟು ಹೇಳ್ತಾರೆ ಪರ್ ಪರ್ಸನ್ನು 500 1000 ಆ ಥರ ಹೇಳ್ತಾರೆ. ಇಲ್ಲಿ ಗೌರ್ಮೆಂಟು ಈಗ ಇನ್ನು ಸ್ವಲ್ಪ ಮುಂದೆ ಇದೆ, ಹೋಗ್ಬಿಟ್ಟು ನೋಡಬೇಕು ಎಷ್ಟು ಕೇಳ್ತಾರೆ ಅಂತ. ಸೊ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಕೇಳ್ತಾರೆ ಅಂತ. ಅದು ಮಾಮೂಲಿ ಸ್ಟಾಪ್, ಅದೇ ನಿಲ್ಲಿಸ್ಕೊಂಡು ಆ ಥರ ಹೋಗುತ್ತೆ. ಬನ್ನಿ ಹೋಗಿ ನೋಡೋಣ. ಈಗ ಈ ರೋಡಲ್ಲಿ ಪಾರ್ಕ್ ಮಾಡಿ ಗಾಡಿ ಕಾರ, ಸೊ ಇಲ್ಲೇ ಇರೋದದು. ಅವು ಗೌರ್ಮೆಂಟ್ ಬೋಟು ಬ್ಲೂ ಕಲರ್ ಇರ್ತವೆ. ಸೊ ಅದ್ರಲ್ಲಿ ಸಕ್ಕ ಜನ ಇರ್ತಾರೆ ನಮ್ಮ ಹತ್ರ. ಬ್ರೋ, ದಿಸ್ ಇಸ್ ಗೌರ್ಮೆಂಟ್ ಬೋಟ್. ವೇರ್ ಇಸ್ ದ ಟಿಕೆಟ್ काउंटर ब्रो? टिकट काउंटर बस वो इधर में. ओ किधर चलेगा मालूम है? हाँ, काउंटर टिकट काउंटर. ಸ್ಟೇಟ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಇದೆ. ಅಲ್ಲಿ ಟಿಕೆಟ್ ತಗೋಬೇಕನ್ಸುತ್ತೆ. ಇದಕ್ಕೆ ಒಂದು ಸ್ಟಾಪ್ ಮಾಡಿದ್ದಾರೆ ನೋಡಿ. ಈ ಥರ ಇರುತ್ತೆ ಗೌರ್ಮೆಂಟ್ ಬೋಟ್, ಆದರೆ ಬ್ಲೂ ಕಲರು. ಇನ್ನು ಮಾಮೂಲಿವೆಲ್ಲ ಆ ಕಡೆವೆಲ್ಲ ಬ್ಲ್ಯಾಕು ಆ ಥರ ಇರ್ತದೆ. ಇಲ್ಲಿ ಟಿಕೆಟು ಹಾಂ, ಟಿಕೆಟ್ ಕೌಂಟರ್ ಕಣ. ಎಲ್ಲೆಲ್ಲಿ ಹೋಗೋದಂತ ಗೊತ್ತಿಲ್ಲ ನೋಡಿ. ಎಲ್ಲ ಒಂದು ಸ್ಟಾಪ್ ತಗೊಬನ್ನಿ. ಓಲು ಎಲ್ಲಿ ಹೋಯ್ತಿದ್ದೀರಾ? ಬೋಟ್ ಒಳಗೆ ಕುತ್ಕೊಳಕ್ ಹೋಯ್ತಿದ್ದೀರಾ? ಅಲ್ಲಿ ಹೋಗವನಲ್ಲ, ಅಲ್ಲೇ ಅವನು ಹೋಯ್ತಾನ ತಗೋಬತ್ತಾನ. ನೀನು ತರೋಗು. ಹೊಲ ಅಲ್ಲಿ ತರೋಲ್ಲ. ಹೊಲ ಟಿಕೆಟ್ ಇಲ್ಲಿ ತಗೋಬೇಕಾ? ಅಲ್ಲಿಕಂತ ಹೋಗೋ. ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ನಿನ್ನಷ್ಟು. ನಿಜ ಹಿಂದಿ ಬರುತ್ತೆ, ಕೇಳು. मैडम वो बोट किधर चलेगा पता है? You should take here. Yes. ಬೋಟ್ ಅಲ್ಲೇ ತಂತಾರಂತೆ ಟಿಕೆಟ್. ಮತ್ತೆ ಅವನು ಅಲ್ಲಿಗೆ ಗೌರ್ಮೆಂಟ್ ಕಣಪ್ಪ. ಹಾಂ, ವಿಂಡೋ ಸೀಟಾಗಿ ಕುತ್ಕೊಂಡು ಆರಾಮಾಗಿ. ಟೈಮಿಂಗ್ಸ್ ಯಾವ ಹೊರಡುತ್ತಂತೆ? ಇವೆಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲ ಪ್ರೈವೇಟ್ ಬೋಟ್ಗಳು.
ಪ್ರೈವೇಟ್ ಬೋಟ್ಗಳು ಈ ತರ ಇರ್ತವೆ. ಮಂಕೊಂಡು ಹೋಗ್ಬೋದು, ಕುತ್ಕೊಂಡು ಹೋಗ್ಬೋದು. ಇದು ಆ ಕಡೆಯಿಂದ 50 ಕೊಟ್ಟು ಈ ಕಡೆಯಿಂದ 50 ಕೊಟ್ಟು ಬರೋಣ ಅಷ್ಟೇ. ಅವಾದ್ರೆ ಆ ಥರ ಇರ್ತವೆ. ಗೌರ್ಮೆಂಟ್ ಆದ್ರೆ ನೋಡಿ ಈ ಥರ ಇರ್ತವೆ. 70 rupees ಅನ್ಸುತ್ತೆ ಕಣ. ನಿಮಗೆ ಪ್ರೈವೇಟ್ ಬೋಟ್ಗಳಲ್ಲಾದ್ರೆ ಪರ್ ಪರ್ಸನ್ 1000, ಇವಕ್ಕೆಲ್ಲ 1000 ಪರ್ ಅವರು. ಅಂದ್ರೆ 5 ಜನಕ್ಕೆ ನಮಗೆ 1000 ಕೇಳಿದ್ರು 1 ಅವರಿಗೆ. ಇನ್ನ ಬೇರೆ ಬೇರೆ ಕಡೆ ಇಲ್ಲಿ ಪ್ರೈವೇಟ್ ಬೋಟ್ ಗಂಟೆಗೆ 1000, ಅದು 5 ಜನಕ್ಕೆ. ಆಮೇಲೆ 2000. ಅದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಮಾಡಬೇಕಾಗಿರುತ್ತೆ ಯಾವ್ಯಾವ್ದು ಆರಿಸ್ಕೋಬೇಕಂತ. ಚೆನ್ನಾಗಿ ಕೂತಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಟಿಕೆಟ್ ತಗೊಂಡ್ಬಿಡ ಇಲ್ಲೇ ತಗೊಂಡ್ಬಿಡೋದು. ಯಪ್ಪ ಕನ್ನಡದ ಪರವಾಗಿಲ್ಲ. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಕೇಳ. ಎಷ್ಟು ಕಿಲೋಮೀಟರ್ ಹೋಗುತ್ತಂತೆ ಇದು? ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇದು ಫುಲ್ಲು? ಹೌ ಮಚ್? ಓಕೆ 1 ಅವರ್ ಬರೋಕೆ 1 ಅವರ್. ಮತ್ತೆ ರಿಟರ್ನ್ ಬರೋಕ್ಕೆ ನಾನು 5-6 ಅಪ್ಪಂದ ನೋಡಕ್ಕೆ ಚೆನ್ನಾಗಿ ಏನಿದೆ ಅಂತ ಸ್ಟಾಪ್ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿ ಕೇಳೋಣ ಎಷ್ಟು ಫೀಸ್ ಬೇಕು. 99 ನಿಮಿಷಕ್ಕೆ ಹೋಗ್ತೇನೆ. ಕೊಚ್ಚಿಲೆ ಮೆಟ್ರೋ ಇರೋದು. ನಮ್ಮ ಬೋಟು ಟಿಕೆಟ್ ಕೌಂಟ್ ಸ್ಟಾರ್ಟ್ ಮಾಡಿದ್ರು. 12:30 ಟೈಮು. 12:30ಗೆ ಹೊರಡುತ್ತೆ. ಅದೇ 12:32 ಆಗಿದೆ. ಹೋಗುತ್ತೆ. ಮಾಮೂಲಿ ಬಸ್ಸಲ್ಲಿ ಯಾವ ಥರ ಕಂಡಕ್ಟ್ರು ಬಸ್ಸಲ್ಲಿ ಯಾವ ಥರ ಗೌರ್ಮೆಂಟ್ ಬಸ್ಸಲ್ಲಿ ಟಿಕೆಟ್ ಕೊಡ್ತಾರೆ ಆ ಥರ ಇಲ್ಲಿ ಒಳಗಡೆ ಕೂತ್ಕೊಂಡು ಟಿಕೆಟ್ ಅಲ್ಲೇನು ತಗೋಬೇಕಾಗಿಲ್ಲ. ಸೊ ಇಲ್ಲೇ ಬಂದು ತಗೊಂಡ್ರೆ ಆಗುತ್ತೆ. ಏನು ಬಸ್ ಎಷ್ಟೋವರೆಗೆ ಬರುತ್ತೆ? ತಗೊಳ್ಳಿ ಅಲ್ಲಿಗೆ ನೋಡೋಣ ಯಾವ ಥರ ಇದೆ. ಸ್ಪೆಂಡ್ ಮಾಡಿದ್ದೀವಿ. ಪಾತಿಸ್ ಗುಡ್ ಅಂತ ಕೇಳು. ರೋಡ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಕಂಡಕ್ಟ್ರ್ ನಮ್ಮ ಬೋಟ್ ಹೊರಡ್ತಾ ಇದೆ ನೋಡಿ. ಹೊರಟು ಅದಕ್ಕೆ ಅವರು ಟಿಕೆಟ್ ಕೊಡ್ತಾ ಇದ್ದಾರೆ. ಮಾಮೂಲಿ ಗೌರ್ಮೆಂಟ್ ಬಸ್ ಯಾವ ಥರ ನಿಲ್ಲಿಸ್ಕೊ ಹೋಗುತ್ತೆ ಅದೇ ಥರ ಇದು ಗೌರ್ಮೆಂಟ್ ಬೋಟು ನಿಲ್ಲಿಸ್ಕೊಂಡು ಸ್ಟಾಪ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಗ್ತಾರೆ. ಈ ಇದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ. ಇಷ್ಟಿಷ್ಟು ಗಂಟೆಗೆ ಹೋಗ್ಬೇಕು ಹೊರಡಬೇಕು ಆ ಥರ ಟೈಮಿಂಗ್ಸ್ ಬಸ್ದು. ಅದು ಬೋಟು
ಇವೆಲ್ಲ ಪ್ರೈವೇಟ್ ಬೋಟ್ಗಳು. ಇವೆಲ್ಲ ನಿಮಗೆ ನೈಟ್ ಸ್ಟೇ ಮತ್ತೆ ಈಗಲೂ ಅದು 1 ಅವರ್ 2 ಅವರ್ ಅದ್ರ ಮೇಲೆ ಡಿಪೆಂಡು ಅಮೌಂಟ್ ನಿಮಗೆ. ಈಗ ಟಿಕೆಟ್ ನೋಡೋಣ ಎಷ್ಟಾಗುತ್ತೆ. 2 ಅವರ್ಸ್ ಆಗುತ್ತಂತೆ ಫುಲ್ ಎಂಡಿಗೆ. ಅದೆಷ್ಟು ಟಿಕೆಟ್ ಅಂತ ಹೇಳ್ತೀನಿ ಟಿಕೆಟ್ ಕೊಟ್ಟಾಗ. ಎಲ್ಲ ಇದೆ, ಎಲ್ಲ ಫುಲ್ಲು ಎಲ್ಲ ಇದೆ ಬಿಸ್ನೆಸ್ ಅವರಿಗೆ. ನೋಡಿ ಇಲ್ಲೇ ಗೊತ್ತಲ್ಲಪ್ಪ ಒಂದು ಸ್ಟಾಪು. ನಾವಿಲ್ಲ ಸುತ್ತಿ ಬಳಸಿ ಬಂದಿತ್ತಾನೆ. ನಾವ್ ಇಲ್ಲಿ ನೋಡ್ಲೇ ಇಲ್ಲ, ಅಬ್ಸರ್ವ್ ಮಾಡ್ಲೇ ಇಲ್ಲ. ಈ ತರ ಸ್ಟಾಪ್ಗಳು ಇರ್ತವೆ ಗೈಸ್, ಅಲ್ಲೇ ಹತ್ಕೋಬಹುದು. ಅವ್ರು ಗೌರ್ಮೆಂಟ್ ಬೋಟ್ ಇರ್ತಾವ ಅಂತ ಏನಂದ್ರು ಅವರು, ಶೂಟ್ ಹಾಕಿದ್ರು. ಈ ತರ ಗೌರ್ಮೆಂಟ್ ಸ್ಟಾಪ್ಗಳು ಈ ತರ ಮಾಡಿರ್ತಾರೆ, ಅಲ್ಲಿ ಹತ್ತಿಸ್ಕೋ. 5 ರೂಪಾಯಿ ನಾನು ಹೇಳಿ ಅದಕ್ಕೆ. ಅಲೋ ನೋಡಪ್ಪ ಗೈಸ್, ಪರ್ ಪರ್ಸನ್ನಿಗೆ 19 ರೂಪಾಯಿ ಬೀಳುತ್ತೆ. 2 ಅವರ್ಸ್ ಅಂತೆ. ಏನಾದ್ರು ಕೇಳೋರು ಇಲ್ಲೇ ಬಂದತಾನೆ ನಾವು ಗೌರ್ಮೆಂಟ್ ಬೋಟ್ ಐತೆ. ನಾವು 5 ಜನಕ್ಕೆ 95 ರೂಪಾಯಿ ಆಗಿದೆ ಪರ್ ಪರ್ಸನ್. 19 ರೂಪಾಯಿ ಟಿಕೆಟು. ಗೌರ್ಮೆಂಟ್ ಬೋಟ್ ಆದರೆ ಇಷ್ಟು ನಿಮಗೆ. ಅದು ಸೇಮೇ ಮಾಮೂಲಿ, ಅದು ಬೇರೆ ಥರ ಇರುತ್ತೆ. ಇದೊಂದು ಸ್ವಲ್ಪ ಇದು ಚೆನ್ನಾಗಿದೆ, ಪರವಾಗಿಲ್ಲ. ನೀವೇನಾರು ಮಾಮೂಲಿ ಪ್ರೈವೇಟ್ ಬೋಟ್ಗಳು ಅವ್ರೇನಾರ ಕೇಳಿದ್ರೆ ಅವ್ರು ಅಷ್ಟು ಹೇಳಲ್ಲ, ಅವರಿಗೆ ಇದಾಗುತ್ತೆ ಅಂತ. ಈ ಕಡೆ ಇಲ್ಲ ಆ ಥರ ಏನೇನೋ ಹೇಳ್ತಾರೆ. ನೀವು ಏನಾರ ಅಮೌಂಟು ನಿಮ್ಮ ಹತ್ರ ಚೆನ್ನಾಗಿದ್ರೆ ಪ್ರೈವೇಟ್ ಹೋಗಿ, ಇಲ್ಲ ಅಂದರೆ ಮಾಮೂಲಿ ಬಜೆಟ್ ಆ ಥರ ಥಿಂಕ್ ಮಾಡಿದರೆ ಗೌರ್ಮೆಂಟಲ್ಲಿ ಹೋಗೋದು ಬೆಟರು. ಗೌರ್ಮೆಂಟ್ ಬೋಟಲ್ಲಿ 155 ನಮ್ಮ ಕಡೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ನೋಡಿರ್ತೀರಲ್ಲ, ಅದೇ ಬೋಟಲ್ಲಿ ಹಿಂಗೆ ಹೋಗೋದು ಸ್ಟ್ರೈಟ್ ಆ ಥರ, ಅದೆಲ್ಲ ಸೆಪ್ಟೆಂಬರ್ ಮಂತಲ್ಲಿ ಮಾಡ್ತಾರಂತೆ. ಅವ್ರು ನೋಡಿ ಕನ್ನಡದವರು ಅಲ್ಲಿ ಮಾತಾಡ್ತಿದಾರಲ್ಲ, ಅಂದರೆ ಮಲಯಾಳಂ ಅವರು, ಕನ್ನಡನೂ ಬರುತ್ತೆ ಅವರಿಗೆ. ಬೆಂಗಳೂರಲ್ಲಿ ಇರೋದಂತೆ. ಎಲ್ಲಿರೋದು? ಬೆಂಗಳೂರರ ಅವರು. ಇವನು ತರಿಸ್ಬೇಕಾಗತ್ತೆ. ಮಾಡ್ಕೊಳ್ಳೋದಾರೆ. ಅಮ್ಮ ಬಾಯ್ ಬತ್ತು. ಅಲ್ಲೋ ಅವ್ನಿಗೆ ಕೊಡ್ಬೇಡ ಕಣ್ಲಾ. ಕೈ ಬಿಟ್ಟಂಗಲ್ಲ. ಲೋ 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 ಲೋ, ಅದು ಕರೆಕ್ಟಾಗಿ ಇದಿಲ್ಲ, ಗಟ್ಟಿ ಇಲ್ಲ. ನಾಡ್ಕಾಡಕ್ಕೂ ಬಿದ್ದಾದ್ರು, ನಾಡ್ಕಾಡಕ್ಕೂ ಬಿದ್ದಾದ್ರು ಮಿಸ್ಸಾಗಿ ಕೊಡ ಸಾಕು. ಅಲ್ಲೋ ಇಸ್ಕೊಳ್ಳ ಅಂತ ಫಸ್ಟ್ ಇಸ್ಕೊಳ್ಳ. ಕೊಡ ಸಾಕು. ಇಸ್ಕೊಳ್ಳ ಅಂತ. ಎಲ್ಲ ನೋಡಿ ಮನೇಲಿ ಒಂದೊಂದು ಬೋಟ್ ಇಟ್ಕೊಂಡಿದ್ದಾರೆ ನೋಡಿ. ಆ ಮನೇಲಿ ಅಲ್ಲೊಂದು ಬೋಟು, ಅಲ್ಲಿ
ಇಲ್ಲಿರೋ ಮನೆಗಳೆಲ್ಲ ಒಂದೊಂದು ಬೋಟ್ ಇಟ್ಟಿದ್ದಾರೆ. ಬೋಟಲ್ಲೇ ಹೋಗೋದು, ಬೋಟಲ್ಲೇ ಬರೋದು. ಹೋಟೆಲೇ ತರಕಾರಿ ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ದಾರೆ. ಆ ಕಡೆ ಎಲ್ಲ ಫುಲ್ ಹೊಲಗಳಿದ್ದಾವೆ. ಒಂದೊಂದು ಮನೇನೆ ಬೋಟ್ ಇಟ್ಕೊಂತಾರೆ. ಅವರವೇ ಬೋಟು ಅಲ್ಲಿ ಎಲ್ಲ ಓಡಾಡಕ್ ರೋಡೇ ಇಲ್ಲ. ಬೈಕು ಗೀಕು ಏನಿಲ್ವೇ, ನಾವು ಕಾರೆಲ್ಲ ತರಕ್ಕಾಗಲ್ಲ. ನೋಡಿ ಇಲ್ಲೊಂದು ಬೋಟ್ ಐತೆ. ಏನ್ ತಗೋ ಹೋಯ್ತಾರೆ ಸುಮ್ಮನೆ ಹೋಗಿ ಟ್ರಾವೆಲ್ ಮಾಡ್ಕೊತಿದ್ದಾರೆ. ಪ್ರೈವೇಟ್ ಬೋಟ್ ಆದರೆ ಈ ಥರ ಹೋಗ್ಬೋದು. ಪ್ರೈವೇಟ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ಆ ಥರ ಮನ್ಕೊಂಡು ಆ ಥರ. ಸ್ಟೇ ಮಾಡಿದ್ದಾರೆ ಆ ಥರ ಬೋಟ್ಗಳು. ಸ್ಟೇ ಒಂದು ದಿವಸ ಅಷ್ಟೇ ಇದಕ್ಕೆಲ್ಲ ಇರುತ್ತೆ. ಒಂದು 1800 2000 ಆ ಥರ ಇರುತ್ತೆ ಅಮೌಂಟು. ಅವರ್ಸ್ ಮೇಲೆ ಡಿಪೆಂಡು. ನೋಡಿ ಸ್ಟಾಪ್ ಅಂತ ಎಷ್ಟು ಈ ಥರ ಸ್ಟಾಪ್ ಮಾಡಿರ್ತಾರೆ. ಬಸ್ ಸ್ಟಾಪು ಅಲ್ಲ, ಬೋಟ್ ಸ್ಟಾಪ್. ಇಳಿಯೋರು ಇಟ್ಕೊಳ್ತಾರೆ, ಹತ್ಕೊಳ್ತಾರೆ. ಒಬ್ರು ಡ್ರೈವರು, ಒಬ್ರು ಕಂಡಕ್ಟ್ರು, ಇಬ್ಬರು ಹತ್ತಿಸ್ಕೊಳ್ಳೋದು. ಒಂದು 95 ಜನ ಕುತ್ಕೋಬೋದು. ಪಾಯಸಿ ಪವರ್ ಇಲ್ಲೇ ಅದಕ್ಕೆ ಅಪ್ಪ. बस 20 सेकंड का इंटरप्शन है। जनगणना 2027 चल रही है। जब जनगणना वाले आपके घर आए तो अपनी और अपने परिवार की सही इंफॉर्मेशन, इल्ले बस स्टैंड नेक्स्ट क्योंकि सही इंफॉर्मेशन ही देश की प्लानिंग को जयंत इल्ले यारनार पटास्के मದುವೆ ಆಗೋ तो देश भी ಈ ತರ ಆರಾಮಾಗಿ ಬೋಟಲ್ಲಿ अपनी जिम्मेदारी करें। जनगणना में भागीदारी, हमारी जनगणना। ಸ್ಕೂಲ್ ಹೋಗೋರೆಲ್ಲ ಇಲ್ಲೇ ಹತ್ಕೋತಾರೆ. बैक टू द प्लेलिस्ट। ನೋಡಿ ಅಲ್ಲೊಂದು ಸ್ಟಾಪ್ ಐತೆ, ಇಲ್ಲೊಂದು ಸ್ಟಾಪ್ ಬತ್ತು. ಈಗ ಇಲ್ಲಿ ಹತ್ಕೋತಾರೆ, ಇಲ್ಲಿ ಇಳ್ಕೋತಾರೆ ಆ ಥರ. ಒಳ್ಳೆ ಗೌರ್ಮೆಂಟ್ ಬಸ್ ಥರ. ಅವರೇ ಓನ್ ಬೋಟ್ ಇಟ್ಟಿದ್ರೆ ಈ ಕಡೆ ಅವರಿಗೆ ಇಲ್ಲ ಇಷ್ಟು ಬಂದಾಗ ಹೋಯ್ತಾರೆ, ಬರ್ತಾರೆ. ಎಷ್ಟೊಂದು ಬೋಟ್ ಇದಾವೆ ನೋಡಿ. ಸಿಪ್ಪಿ ಎಂಜಾಯ್ ದ ವ್ಯೂ. ಅದು ಬರಲ್ಲ, ನೋಡ್ಕೊಬಿಡು. ಇಳಿಸ್ಕೊಳಕ್ಕೆ ಅದೇ ಬೋಟ್ನ ಈ ಥರ ಕಟ್ಟಕ್ಕೆ ಈ ಥರ ಇಬ್ಬರಾಳು ಇರ್ತಾರೆ.
ಪಾತ್ರೆ ತೊಳೆಯೋದು ಎಲ್ಲ ಇಲ್ಲೇ. ನಾವಾದ್ರೆ ಕೆರೆ ತಗೋಬೇಕು ಬೆಳ್ಟಾಕ ಬರ್ತೀವಿ. ಇವ್ರಿಗೆ ಕೆರೆನೇ ಬೇಡ. ನೀರಿನ ಅವಶ್ಯಕತೆ ಇದೆಯಾ ಅವರಿಗೆ? ನೀರಿನ ಅವಶ್ಯ. ಈ ಮನೆಗೆ ಒಂದು ಅಕ್ವಾಗಾರ್ಡ್ ಹಾಕ್ಸ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀರಿನ ಕೊರತೆನೇ ಇಲ್ಲ. ಜಮೀನುಗಳಿಗೂ ಅಷ್ಟೇ. ಆ ಕಡೆ ಎಲ್ಲ ಜಮೀನಿದೆ. ಮಾಮೂಲಿ ಭತ್ತ ಗಿತ್ತ ಬೆಳೆಯೋದಾದ್ರೆ ಆರಾಮಾಗಿ ಬೆಳ್ಕೋಬಹುದು. ಯಾವಾಗ್ಲೂ ನೀರಿರುತ್ತೆ. ಅದೇ ಭತ್ತ ಗಿತ್ತ ಬೆಳೆಯೋದಾರೆ ಆ ಕಡೆ ಹೊಡ್ಕ ನೀರ ಬೆಳಿ. ನಾವ್ರ ಮಳೆ ಕಾಯ್ಬೇಕು. ಪೂರ್ತಿ ಬೆಳಿತಾರೆ. ನಾವು ಮಳೆಗಾಲದಲ್ಲಿ ಮಾತ್ರ ಒಂದೊಂದು ಅನ್ನ ವರ್ಷ ಒಂದೊಂದು ಅನ್ನ ತಿಂತಾರೆ ಅಲ್ವಾ. ಮಧ್ಯಾಹ್ನ ಹೋದ್ರೆ ಸಿಗ್ತದೆ. ನಾವು ಸೊಸೈಟಿ ಕೂಡ ಇದ್ದೀವಿ. ಬೋರ್ ಮಾಡೋದು ಬೇಸಿಗೆ ಹೋಗ್ತೀವಿ. ಮನೆ ನೋಡು. ಆ ಮನೆಯಲ್ಲಿ ಹೆಂಗ್ ಕಟ್ಟಿದ್ರಲ್ಲ ಇಲ್ಲಿ. ಬರೋ ಅನ್ನನೆಲ್ಲವ ದ್ವಾಸಿಗೆ ಹಾಕಿದ್ರೆ ಹೋಟೆಲ್ ಇಡಿಕೆ ಪಡ್ಕೆ ಎಲ್ಲ ಯಾವ ತರ ತಂದು ಕಟ್ಟ್ಯಾರೆ. ಸಿಮೆಂಟು. ಬರೋ ಅನ್ನನೆಲ್ಲವ ದ್ವಾಸಿಗೆ ಹಾಕ್ತಾರಲ್ಲ ಇನ್ನೇನು. ವಾಸಿ ವಾಸಿ ಆ ಹೋಟೆಲ್ ಹೋಗೋದು ಈ ತರ ರೈಡು ಇದೇ ಬೆಟರ್. ಗೌರ್ಮೆಂಟ್ ಗಾನಕ್ಕೆ ಹೋಯ್ತಾನೆ. ಗಾನಕ್ಕೆ ಹೋಯ್ತಾನೆ. 19 ರೂಪಾಯಿ ಫುಲ್ಲು. ಎಷ್ಟು ಹೇಳ್ದೆ ಗೊತ್ತಾ? 1000 ರೂಪಾಯಿ. 1 ಅವರಿಗೆ 5 ಜನಕ್ಕೆ. ಅದಕ್ಕಿನ್ನೂ ಜಾಸ್ತಿ. ಅಷ್ಟೇ. ಹಾಲು ಹೋಗೋಣ ಅಂತ. ಇವಕ್ಕೆಲ್ಲ ಕಾಸ್ಟ್ಲಿ ಇರುತ್ತೆ. ಅವ್ರು 1,000 ಅಂದಿವಿ 2,000 ಅಂತ ಇಲ್ಲೂ ಗ್ಲಾಸಿಂದ ಇದು. ಗೋಲ್ಡಲ್ಲಿ ಕಂಡೇ ಇಲ್ಲ. ಕಂಡಿದ್ದಂಗೆ ಹೇಳ್ಬಿಟ್ಟಾರ. ತಲೆನೇ ನೋಡ್ಬೇಕು. ಟಿಕೆಟ್ ತಗೊಳಕ್ಕೆ ಅವರು 15 ರೂಪಾಯಿ ಅಂದಿವ್ರಿ. 35 ರೂಪಾಯಿ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ. ಕೊಡಬೇಕಂತ ಹೇಳ್ತಾನೆ. ಎಲ್ಲರ ಗೌರ್ಮೆಂಟ್ ನೋಡ್ಬೋದು. ನಕ್ಕೊಳ್ಳೋದಾಗಿ ವಾಪಸ್ ಪಾಪ ನೋಡಿ ವಿತೌಟ್ ಫ್ರೀ ಗೈಡೆನ್ಸ್ ಕೊಡ್ತಾರೆ. ಫ್ರೀ ಗೈಡ್. ಏನಂತೆ? ಅಲ್ಲೇ ಒಬ್ರು ಹಿಡಿತಿದ್ರಲ್ಲ. ಬಸ್ಸಿ ಬೋಟ್ ಇದಾವ. 1 2 3 4 5 6 7 8 9 10 15 16 17 18 19 20 21 22 23 24 25 26 27 28 29 30 31 32 33 ಜಾಕೆಟ್ ಕೊಟ್ಟಿಲ್ವಲ್ಲ ಅವ್ರಿಗೆ. ಲೈಫ್ ಜಾಕೆಟ. ಲೈಫ್ ಜಾಕೆಟ್ ಕೊಡ್ಬಾರ್ದ್ವಾ? ಮೆಡ್ಕಿಸ್ಕೊಂಡು ಹೊಡಿತಕ್ಕ ಸ್ವಲ್ಪ ಹೊತ್ತಾದ್ರು ಏನ್ ಕೇಳ್ತಾರೆ? ಏನನ್ನ ಕೇಳ್ಬೇಡಿ ಕಣ್ರು. ಏನ್ ಕೇಳ್ತಿದ್ದೀರಾ? ಹೆಂಗ ಮೆಟ್ಟ ಏನ್ ಕೇಳ್ತಾವನೆ? ಫ್ರೆಶ್ ಇಲ್ಲ ಬಟ್ಟೆ ಹೋಗಿದ್ದ ಸ್ನಾನ ಮಾಡ್ತಾರೆ ಅಂತ ಕೇಳ್ತಾವಂತೆ. ಮನೆಯೆಲ್ಲ ಹೆಂಗ್ ಕಟ್ತಾರ? ಇಟ್ಕೆ ತಗೋಗಿ ಬಾಟಲ್ ತಗೋತಾರ. ಇದು ಯಾವ ನದಿ ಅಂತ ಕೇಳು. ಅಲ್ಲ ಯಾವ ಲೇಕ್ ಅಂತ.
ಯಾವ ಲೇಕಂತೆ? ರಿವರ್ ಜಾಯ್ನಿಂಗ್ ಅಂತೆ. ಹಾ ಹೋಗಿ ಮಾಡಿಮದ ಇಬ್ಬರು ಪಂಬಾರದರು ಮಾಡಿಮದರು ಪಂಪ ಲಾರ್ಜೆಸ್ಟ್ ರಿವರ್ ಲೇಕ್ ಅಂತೆ. ಪಪ್ಪ ಒಂದೇ ಚೆನ್ನಾಗಿ ಗೊತ್ತಾಗಿತ್ತು. ಪಂಪ ಒಂದು ಗೊತ್ತು. ಶಬರಿಮಲೆ ಪಂಪ ಐತಿ. ಹಾ. ಅಲ್ಲಿ ಶಬರಿಮಲೆ. ಅವ್ರೂರು ಯಾವ್ದಂತೆ? ಅವ್ರೂರು ಅವ್ರು ಲಾಸ್ಟ್ ಸ್ಟಾಪ್. ಮನೆಗಿನೆಲ್ಲ ಹೆಂಗ್ ಕಟ್ತಾರೆ ಇಟ್ಕೆ ತಗೊಂಡ್ ನಾವು ಬಂದಿದ್ದು ಆಲೂಪುರದಿಂದ. ಅಲುಪೂಸ. ಲಾಸ್ಟ್ ಸ್ಟಾಪ್ ನಡುಪುಡಿ. ಲಾಸ್ಟ್ ಸ್ಟಾಪ್ ನಡುಪುಡಿ. ಅಲುಪುಡಿ. ಮರ್ತೋಗ್ಬಿಡು ಮಾತಾಡ್ತೀನಿ ನಿಮ್ಮಣ್ಣ. ಆಯನ ನೋಡ್ತಾನೆ. ಫ್ರಿಜ್ ಎಲ್ಲ ಇಟ್ಟಾರಲ್ಲ. ಸೊ 12:30 ಹೊರಟಿದ್ದು, 1:30 ಐತೆ. ಸಾಕು ಅಂತ ಹೇಳ್ಕೊಂಡು ಇನ್ನು ಹೋಗುತ್ತಂತೆ ಬೋಟ್ ಇದು. ಅಲ್ಲಿ ಕನ್ನಡದವರು ಸಿಕ್ಕಿದ್ರು, ಅಂದರೆ ಕನ್ನಡ ಕಲ್ತಿರೋರು, ಮಲಯಾಳಂ ಮರೆ ಬೆಂಗಳೂರಲ್ಲಿ ಇದ್ದಾರೆ. ಚೆನ್ನಾಗಿ ಮಾತಾಡ್ಸಿದ್ರು. ಏನು ಕೇಳ್ದು ಇಲ್ಲಿ ಬಸ್ಸು ಬರುತ್ತಂತೆ, ಇಲ್ಲಿ ಇಳ್ಕೊಂಡು ನೋಡಿ ಇನ್ನೂ ಹೋಗುತ್ತೆ ಹಂಗೆ ಸ್ಟ್ರೈಟು. ಎಲ್ಲೆಲ್ಲ ಸ್ಟಾಪ್ ಇದೆ. 2 hours ಆಗುತ್ತೆ ಫುಲ್ ಎಂಡ್ ಎಲ್ಲ. ಅದಕ್ಕೋಸ್ಕರ ನಾವು ಟೈಮ್ ಆಗುತ್ತೆ ಅಂತ ಇಲ್ಲಿ ಬಸ್ ಸ್ಟಾಪ್ ಇದೆ ಅಂತೆ. ಬಸ್ ಸ್ಟಾಪಲ್ಲಿ 1:45ಗೇನೋ ಬಸ್ ಸ್ಟಾಪ್ ಇದೆ, ಬಸ್ ಬರುತ್ತಂತೆ. ಬಸ್ಸಲ್ಲಿ ಹೋಗೋಣ ಅಂತ. ನೋಡಿ ಏನಂದ ನೋಡಿ ಇಷ್ಟಿದೆ ಬಾಗಿಣಿ. ಇಲ್ಲೇ ಗೌರ್ಮೆಂಟ್ ಬಸ್ ಬರ್ತವಂತೆ. ಸೊ ಎತ್ಕೊಂಡು ಮಾಮೂಲಿ ಬಂದ್ವಲ್ಲ ಎಲ್ಲಿ ಅಲಪುಜದಲ್ಲಿ, ಅಲ್ಲಿಗೆ ಹೋಗ್ತೀವಿ. ಹೋಗಿ ಅಲ್ಲಿಂದ ನೆಕ್ಸ್ಟ್ ಬಸ್ಸಿಗೆ ಹೋಗ್ತೀವಿ. ಜಾಸ್ತಿ ಹೊತ್ತು ಅಂದರೆ ಟೈಮ್ ಆಗುತ್ತೆ, ಬೇರೆ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂತ. ಎಲ್ಲ ಇದೇ ಥರ. ರಿಟರ್ನ್ ಆತೈತಲ್ಲ ಅದು. ಅರ್ಥ ಆಯ್ತು ಅನ್ಸುತ್ತೆ. ಏನು ಕಂಟೆಂಡು ಎಷ್ಟಂತೆ? ಬರಕಲ್ಲ ನಿಂಗೆ ಯಾಕೆ ಕಷ್ಟಪಡ್ತೀಯ? ನಾವು ಹೊರ್ಗಿಡ್ ಕಳ್ಸೋರು. ನಮ್ಮ ಭಾಷೆಗೆ ಅವಮಾನ ಮಾಡ್ತೀಯ ಅಂತ ಬೊಟ್ಟು ಎಳಿಬೇಕು ನಿಂಗೆ. ಬಾಯ್ಲಿ ಮುಚ್ಕೊಂಡಿರ್ತೀಯ. ಸಮಯ ಸಂದರ್ಭ ಸ್ವಲ್ಪ ಸುಮ್ಮನಿರ್ಬೇಕು. ಇದು ಯಾವೂರು? ಯಾವ್ದು ಇದೂರು? ಅಲಪುಜ, ಕೇರಳ. ಅಲಪುಜ ಡಿಸ್ಟಿಕ್. ಬನ್ನಿ ಪಾರ್ಟಿ ಮಾಡೋಣ. ಪಟ್ಟಿನ್ ಪಾರ್ತುಮ್. ಪಾರ್ಟಿ ಮಾಡೋಣ ಬನ್ನಿ. ಪಟ್ಟಿನ್ ಪಾರ್ತುಮ್. ಪಾರ್ಟಿ ಮಾಡೋಣ. ಅಲ್ಲೇ ಇದು ಬಾಗಿಣಿ ಹೆಂಗೆ ಕೇಳ್ತೀನಿ. ಮಾಡಿಸ್ತೀನಿ ಬನ್ನಿ. ನೇಮ್ ಹಾಂ ನಾಮ್ ಮಲಯಾಳಂ ಏನಂತ? ಬಾಳೆಹಣ್ಣಿಗೆ ಮಲಯಾಳಮಲ್ಲಿ ಏನಂತ ಅಂತ ಹೇಳಿದ್ರು ಅವರು. ನೀರ್ಗೀರ್ ತಾಳೆಲ್ಲ ಕುಡಿಯಕ್ಕೆ ನೋಡಿ ಹಿಂಗೆ ಈ ತರ ಮಧ್ಯದಲ್ಲಿ ಈ ತರ ಊರುಗಳಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬೋಟು ಎಲ್ಲ ಯೂಸ್ ಮಾಡ್ಕೊಂಡು ಪಬ್ಲಿಕ್ ಇದ್ರ ತರ ಬೋಟ್ ತರ. ಆಯ್ತಾ ಬಂದಿಲ್ಲ. ಹಾಲು ಕೊಡು ತಿಂತಾನೆ. ಸ್ಟಾಪ್ ಇದೆ, ಬಸ್ ಸ್ಟಾಪು.
ಅಲ್ಲಿ ಕೊಡಕ್ ಬಂದ್ರು ಇಲ್ಲ ನಂಗೆ ಇದೇ ಬೇಕು ಅಂತಂದೆ ಕಾಯಿನ 80 ರೂಪಾಯಿ ಬರ ಹೋಗ್ಬೇಕಂತ ನೀ ಚೆನ್ನಾಗಿ ಮಾತಾಡಿದ್ರಿ ಬಿಡು. ಜಯಂತ ಹುಡುಗಿ ಪಟಾಯಿಸ್ಕೆ ಬಿಡಿದ್ರಿ ಇಲ್ಲ ಆರಾಮಾಗಿ. ಹೆಂಗ ಥಿಂಕ್ ಮಾಡ್ಬಿಡ ಯಾಕೆ ಹುಡುಗಿ ಹೆಂಗ್ ನೋಡ್ಲ ಪ್ಲಾನ್ ಮಾಡ್ಕೊ ಬರಬೇಕು. ಇದೆ ಅನ್ಸುತ್ತೆ ಬಸ್ ಸ್ಟ್ಯಾಂಡ್. ಕೊಡಕ್ ಬಂದ್ರು ಅಣ್ಣ ಇದೇ ಬೇಕು ನಂಗೆ ಇದೇ ಬೇಕು ಅಂತಂದೆ. ಮೋಸ್ಟ್ಲಿ ಬಸ್ ಇಪ್ಪೆ ಸಮೇತ ತಿನ್ಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕೇರಳ ಬಸ್ ಸ್ಟ್ಯಾಂಡ್ ಬ್ರೋ. ಬಸ್ ಸ್ಟಾಪ್ ಹಿಯರ್ ವೆನಿಸ್ ಅಲ್ಪುಜ ಅಲ್ಲ ಕಣೋ ಸುಮ್ನೆ ಇರೋದು. ಅಲುಪೂಜಾನೆ ಕಣೋ ಅಲ್ಲಿಂದಲೇ ಬಂದಿದ್ದು. ಯಾವ ಬರುತ್ತೆ ಕಣ ವೆನ್ ಇಟ್ಸ್ ಕಮ್ ಬ್ರೋ ವೆನ್ ಇಟ್ಸ್ ಕಮ್. ನಾವು ತಿದ್ದು ಅಲ್ಪುಡಿ ಕಳ್ಳ ಸುಮ್ನೆ ಇರಲ್ಲ. ಅಲ್ಪುಡಿ ಅಲ್ಪುಡಿ ಒಂದ್ ಪಡ್ಬೇಕು ಬರ್ತಂಗ ಓಪನ್ ಮಾಡೋ ಟೈಮ್. ಅವ್ರು ಹೇಳಿದ್ರೆ ಸುಮ್ನೆ ಇರ್ಲ ಅವ್ರ ಅಲ್ಲೇ 145 ಅಂತ 145 ಬಸ್ ಬರೋದೆ ಗೈಸ್. ಅವರು ಕೊಟ್ರು ಅಣ್ಣ ನಾನು ಇದೇ ಬೇಕು ಇದು ಅಪ್ಪುದೇ ಬೇಕು ಅಂತ ಇಸ್ಕೊಂಬಂದೆ. ಎಲ್ಲ ಟೇಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಕೊಡಪ್ಪ. ಇದು ಯಾವ ಬ್ರೀಡ್ ಅಂತ ಕೇಳಿದ್ರೆ ಹೈಬ್ರಿಡ್. ಅವ್ರು ಏನಂದ್ರೆ ಗೊತ್ತಾ ಮಲಯಾಳಂ ಇಲ್ಲಿ ಏನಂತಾರೆ ಅಂತ ಕೇಳ್ತಾ ಇದೀರಾ ಅಂದ್ರು ಅವ್ರು. ವಾ ಗಂಟ್ಲ ನಾಳೆ ಕಡಿಯುತ್ತೆ ಅಷ್ಟೊಂದೇನೂ ಆಗಿಲ್ಲ. ನಂಗೆ ಬೇಡ ಇದ್ದಿದ್ದು 20 ರೂಪಾಯಿ ಬೇಡ ತಿನ್ನು ಟೇಸ್ಟ್ ಮಾಡ ತಿಕ್ಕ ತಿನ್ನು. ಅದ ಟೇಸ್ಟ್ ಗೊತ್ತಾಗ್ತಲ್ಲ ಇದು. ಒಂದ್ ಬಾಟಲ್ ನೀರು ಬರಲ್ಲ ಅಷ್ಟೇ. ಚೆನ್ನಾಗಿತ್ಲಾ ಕೊಡಿದೆ ಇದು ಎಂತದು ರಸ್ನ ಪ್ಯಾಕೆಟ್ ಪಕ್ಕ ಸ್ಮೆಲ್ ಸಾಕ್ಬಿಡ್ಲಾ. ರಸ್ನ ಹೆಂಗ್ ಕುಡಿತೀರಾ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ. ರಸ್ನ ಪ್ಯಾಕೆಟ್ ಪಕ್ಕ ಅದಕ್ಕೆ ಆರೆಂಜ್ ಬೇರೆ ಅಂತ ಮತ್ತು ನನಗೆ ಚೇಟ ನೀನು ಒಂದವಾ ಇಲ್ವಾ. ಇದ್ರೆ ಉದ್ದಾರ ಇತ್ತಾಳ್ರು ನಿಮ್ದು ಫೇವ್ರೇಟ್ ಬಜ್ಜಿ. ಬೇಡ 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 ವೇಂಡ ಚೇಟ ಅವ್ರ ಏನ್ ಹಿಂಗ್ ಮಾತಾಡ್ತಾವೆ. ಎಣ್ಣೆ ನೋಡ ಅದು ಮಿಕ್ಸ್ ಮಾಡಕ್ ನಿಂಗೆ. ಇದು ಫುಲ್ ವಾಮ್ ಐತೆ ಅದು ಫುಲ್ ಕೋಲ್ಡ್ ಐತೆ. ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ರೆ ಕುಡಿಯಕ್ ಚೆನ್ನಾಗಿರುತ್ತೆ. ಖಾಲಿ ಮಾಡ್ಬಾರ್ದು ಇದನ್ನ. ಇದೈತಿ ಖಾಲಿ ನಾನು ಅವ್ರ ಅದನ್ನೇ ಫಿಲ್ಟರ್ ಮಾಡಿರೋದು. ಹೆಂಗ್ ಕುಡಿತೀರಾ ಹೆಂಗ್ ತಿಂತೀರಾ ಅಂತ ಕೇಳ್ತಿದ್ದಲ್ಲ ಫಿಲ್ಟರ್ ಮಾಡಿ ಫುಲ್ ಕುಡಿ ನಾನೇ ಹೆಚ್ಚ ಕುಡಿಯಲ್ಲ. ಕೇಳೋದು ಬಸ್ ಬಂತು ಹೇಳ್ಕೊಂಡು ಬೋಟಿಂದವ ಟೈಮು ಜಾಸ್ತಿ ಆಗುತ್ತೆ ಅಂತ ಕೇಳಿಸ್ತಿಲ್ವಾ. ಕೇರಳ ಬಸ್ ನೋಡಿ ಯಾವ ಥರ ಐತೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಲೇ ಬಿಡಿ. ವಿಂಡೋ ಸೀಟರ್ ಕುತ್ಕೋಬೇಕು. ನನ್ನ ವಿಂಡೋ ಸೀಟ್ ಬಿಟ್ರಪ್ಪ. ಇಲ್ಲಿಂದ ಮಾಮೂಲಿ ನಾವು ಬೋಟ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ಕೊಂಬಲ್ವಲ್ಲ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಕಾರ್ ತಗೊಂಡು ನೆಕ್ಸ್ಟು ಪ್ಲೇಸಿಗೆ ಹೋಗ್ಬೇಕು. ಮತ್ತೆ ರಿಟರ್ನ್ ಬೋಟ್ ಹೋಗೋದಾದ್ರೆ 2 hours ಆಗುತ್ತೆ. ನಾವು ಜಾಸ್ತಿ ಹೊತ್ತಾಗುತ್ತೆ ಅಂತ ಸೊ ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಹೀಗೆ ಬಸ್ಸಲ್ಲಿ ಬಂದು ನಮ್ಮ ಸ್ಟೇಟಲ್ಲಿ ಇದೆಯಲ್ಲ KSRTC ಬಸ್ಸು. ಇಲ್ಲಿ ಕೇರಳ ಗೌರ್ಮೆಂಟಲ್ಲಿ ನೋಡಿ ಯಾವ ಥರ ಇದೆ ಬಸ್ಗಳು. ಇಲ್ಲೇ ಡಿಫ್ರೆಂಟ್ ಈ ಥರ KSRTC. ಅಲ್ಲಿಂದ ಎಷ್ಟು ಗಂಟೆಗೆ ಹತ್ತದು? 1:30ಗೆ ಹತ್ತದು. 1:30 ಅಲ್ಲ
ಹತ್ತದು ಬಸ್ಸು ಅಲ್ಲ 1:40ಗೆ ಏನೋ ಹತ್ತದು, ಈಗ 2:30 ಟೈಮ್. ಪ್ಲಾನ್ ಮಾಡ್ಕೋಬಹುದು, ಅಲ್ಲಿ ಇಳ್ಕೊಂಡು ಅದು ಇನ್ನೂ 2 hours ಆಗುತ್ತೆ ಅದು ಬೋಟ್ ಹೋಗೋ ಹೊತ್ತಿಗೆ. ಸೊ ಇದಾದ್ರೆ ಬಸ್ಸಲ್ಲಿ ಬಂದರೆ 25 ರೂಪಾಯಿ ಏನೋ ತಗೋತಾರೆ, 25 ರೂಪಾಯಿ. ನಾವು ಅಲಾಪುಜ ಇಲ್ಲಿ ಹೋದ್ರೆ ಅಲ್ಲಿ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಬಸ್ ಇದೆ ನೋಡಿ. ಬಸ್ ಸ್ಟಾಪ್ ಅವ್ರದ್ದು ಸ್ಟೇಷನ್ ಇದು, ನಾವು ಹತ್ತಿದ್ದು ಇಲ್ಲೇ. ಬಸ್ ಸ್ಟಾಪು ಇಲ್ಲೇ, ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ಅದೇ ಬಸ್ ಸ್ಟಾಪ್. ಬಸ್ ಸ್ಟಾಪ್ ನಾನು ಹೇಳಿದ್ದು ಬಸ್ ಸ್ಟಾಪ್, ಇದು ಬಸ್ ಸ್ಟೇಷನ್, ಇದು ಎಲ್ಲ ಗೌರ್ಮೆಂಟ್ ಇದು ಬರ್ತದೆ. ಒಬ್ರಿಗೆ 19 ರೂಪಾಯಿ ತಾತಾರೆ, ಆರಾಮಾಗಿ 2 ಅವರು. 2 ಅವರ್ ಮಧ್ಯಾಹ್ನ 4 ಅವರ್ ಬೇಕು ಅಂದ್ರೆ ಅದ್ರಲ್ಲಿ ಕರ್ಕೊ ಹೋಗ್ತೀನಿ ಅಂತೆ, ದುಡ್ಡು ಇತ್ತಿಲ್ಲ, ಅದಕ್ಕೆ 19 ರೂಪಾಯಿ ಕೊಟ್ಟು ಗೌರ್ಮೆಂಟ್ ಈಗ ಬೀಚಿಗೆ ಹೋಗೋಣ. ಹೊಡಿ 10. Yeah.